ಇನ್ನು ಇದೇ ಬಾಗಲಕೋಟೆ ದಾವಣಗೆರೆ ಚುನಾವಣೆಯ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎರಡೂ ಕಡೆಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಸೋಲ್ತಾರೆ ಅಂತ ಹೇಳ್ತಿರುವಂತದ್ದು. ವಿಜೇಂದ್ರ ಹಾಗೇನೆ ಯತ್ನಾಳ್ ಜಂಟಿ ಆಪರೇಷನ್ ಫೇಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಸೋಲುತ್ತೆ ಬಿಜೆಪಿ ಅಂತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿರುವಂತದ್ದು. ಎರಡೂ ಕಡೆಗಳಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಸೋಲ್ತಾರೆ. ವಿಜಯೇಂದ್ರ ಹಾಗೇನೆ ಯತ್ನಾಳ್ ಸೇರ್ಕೊಂಡು ಜಂಟಿ ಆಪರೇಷನ್ ಏನ್ ಮಾಡಿದ್ರು ಅದು ಫೇಲ್ ಆಗುತ್ತೆ. ಎರಡೂ ಕಡೆ ಸೋತ್ರೆ ಯತ್ನಾಳ್ ಅವರನ್ನ ವಾಪಸ್ ಹೇಗ್ ಕರ್ಕೋತಾರೆ ಬಿಜೆಪಿಗೆ? ಯತ್ನಾಳ್ ಹಾಗೇನೆ ವಿಜಯೇಂದ್ರ ಇಬ್ರು ಸೇರಿ ಮನೆಗೆ ಹೋಗೋದು ಫಿಕ್ಸ್ ಅಂತಿರುವಂತದ್ದು. ಜೈಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿರುವಂತದ್ದು. ಈ ರೀತಿಯಾಗಿ ಟಾಂಟ್ ಕೊಡ್ತಿದ್ದಾರೆ ಬಿಜೆಪಿಗೆ. ಎಸ್, ಯತ್ನಾಳ್ ಅವರನ್ನ ಅವರು ಬಂದ್ರೆ ಒಂದ್ ರೀತಿಯಾಗಿ ಗೆಲ್ಲೋದಕ್ಕೆ ಪ್ರಚಾರಕ್ಕೆ ಉಪಯುಕ್ತ ಆಗುತ್ತೆ ಅಂತ ಬಿಜೆಪಿ ಕರ್ಕೊಂಡಿರೋದು ಅಂತ ಟೀಕಿಸ್ತಾ ಇರುವಂತದ್ದು. ಸುಮ್ಮನೆ ಅದೆಲ್ಲ ಬಾಗಲಕೋಟು ಸೋಲ್ತಾರ, ದಾವಣಗೆರೆನೂ ಸೋಲ್ತಾರ. ಸುಮ್ಮನೆ ಹೋಗಿ ಕೇಳ್ತಾ ಇದ್ದಾರೆ ಭಾಷಣ. ಪುಣ್ಯಾಕ್ ಬರ್ಲಿಕ್ಕಂದ್ರೆ ನೆಲ ಡೊಂಕ್ ಅನ್ನೋದು ಎರಡು ಸೋಲ್ತಾರ. ಸುಮ್ಮನೆ ಅದೆಲ್ಲ ಬಾಗಲಕೋಟು ಸೋಲ್ತಾರ, ದಾವಣಗೆರೆನೂ ಸೋಲ್ತಾರ. ಸುಮ್ಮನೆ ಹೋಗಿ ಕೇಳ್ತಾ ಇದ್ದಾರೆ ಭಾಷಣ. ಪುಣ್ಯಾಕ್ ಬರ್ಲಿಕ್ಕಂದ್ರೆ ನೆಲ ಡೊಂಕ್ ಅನ್ನೋದು ಎರಡು ಸೋಲ್ತಾರ. ವಿಜೇಂದ್ರ ಮತ್ತು ಇವರು ಕೂಡ ಜಂಟಿ ಆಪರೇಷನ್ ಫೇಲ್. ಹೇಳಿಲ್ಲ ಮನೆಗೆ ಹೋಗ್ತಾರೆ. ಮೊದಲೇ ಹೇಳಿಲ್ಲ ನಾ ಮೊದಲೇ ಭವಿಷ್ಯ ಹೇಳಿದ್ನಲ್ಲ, ಇಬ್ಬರು ಕೂಡ ಮನೆಗೆ ಹೋಗುದಂತ. ವಿಜೇಂದ್ರ ಶಕ್ತಿ ಮತ್ತು ಇವರ ಶಕ್ತಿ ಎರಡೂ ಶಕ್ತಿ ವಿಫಲ. ಆಮೇಲೆ ಇವ್ರು ತಗೊಳ್ಳೋದು ಇಲ್ಲ ಬಿಜೆಪಿಗಿಂತ. ಅಲ್ಲ, ಇಬ್ಬರು ಶಕ್ತಿನೇ ಫೇಲ್ ಆದಾಗ ತಗೋತಾರೆ. ಮೂರನೇದವ್ರು ಬೇರೆ ವಿಜೇಂದ್ರ